ಎಲ್ಲರಿಗೂ ನಮಸ್ಕಾರ. ನಮ್ಮ ಅಡುಗೆ ಮನೆಗೆ ಸ್ವಾಗತ. ನಾನು ಭಾಗ್ಯ. ಇವತ್ತು ನಾನು ಉತ್ತರ ಕರ್ನಾಟಕದ ಹೀರೆಕಾಯಿ ಪಲ್ಯನ ಮಾಡ್ತಾ ಇದ್ದೀನಿ ರೀ. ಇದು ತಿನ್ನೋಕ್ಕೂ ಭಾಳ ರುಚಿಯಾಗಿರ್ತೈತೆ ರೀ, ಮಾಡೋಕ್ಕೂ ಕೂಡ ಅಷ್ಟು ಸುಲಭ ಐತೆ ನೋಡ್ರಿ. 5 ನಿಮಿಷನಾಗ ಈ ರೀತಿಯಾಗಿ ಪಲ್ಯನ ಮಾಡ್ಬೋದು. ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ರೀ. ನೀವು ಏನಾದರೂ ಹೊಸದಾಗಿ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾವು ಮಾಡುವಂಥ ವಿಡಿಯೋ ಎಲ್ಲರಿಗಿಂತ ಮೊದಲನೇ ನೀವು ನೋಡ್ಬೋದು ರೀ. ಹಾಗೆಯೇ ಸಪೋರ್ಟ್ ಮಾಡಿರಿ. ಹೀರೆಕಾಯಿ ಪಲ್ಯನ ಮಾಡೋದಕ್ಕೆ ಜಾಸ್ತಿ ಏನೂ ಪದಾರ್ಥ ಬೇಕಾಗಿಲ್ಲ ರೀ. ಎರಡು ಹೀರೆಕಾಯಿ ರೀ, 2 ಟೊಮ್ಯಾಟೊ, 2 ಈರುಳ್ಳಿ, ಅರ್ಧ ಕಪ್ ಹಸಿ ಶೇಂಗಾನ ತೆಗೆದುಕೊಂಡಿದ್ದೀನಿ ರೀ. ನಿಮ್ಮ ಮನೆ ಒಳಗೆ ಯಾವ ಶೇಂಗಾ ಇರ್ತಾವ್ರಿ ಅದ ಶೇಂಗಾನ ತೊಗೋರಿ. 2ರಿಂದ 3 ಸ್ಪೂನ್ ಅಷ್ಟು ಆಗೋಷ್ಟು ಖಾರ ಎಳ್ಳು ತೊಗೊಂಡಿದ್ದೀನಿ ರೀ. ಒಂದೊಂದು ಕಡೆ ಗುರೆಳ್ಳುನು ಅಂತಾರೆ ರೀ, ಖಾರ ಎಳ್ಳುನು ಅಂತಾರೆ ರೀ. ನಮ್ಮ ಕಡೆ ಎಲ್ಲ ಖಾರ ಎಳ್ಳನ್ನ ಅಂತಾರೆ ನೋಡ್ರಿ. ಒಲೆ ಮೇಲೆ ಒಂದು ಕಡಾಂಗಿನ ಇಟ್ಟಿದ್ದೀನಿ ರೀ. ಇಲ್ಲಿ ಹಸಿ ಶೇಂಗಾನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ರೀ. ಸ್ವಲ್ಪ ಕೆಂಪು ಆಗೋವರೆಗೂ ಹುರ್ಕೊಂಡ್ರಿ ಒಂದು ಕಡೆ ಎತ್ತಿಡ್ತಾ ಇದ್ದೀನಿ ರೀ. ಮತ್ತು ಅದೇ ಬುಟ್ಟಿ ಒಳಗೆ ಖಾರ ಎಳ್ಳನ್ನ ಹಾಕ್ಕೊಂಡು ಸ್ವಲ್ಪ ಚಟಪಟ ಅನ್ನೋ ತನಕ ಹುರಿಯತ್ತಾ ಇದ್ದೀನಿ ರೀ. ಅದನ್ನು ಒಂದು ಕಡೆ ಎತ್ತಿಟ್ಕೋತಾ ಇದ್ದೀನಿ ರೀ. 5 ನಿಮಿಷ ಆರಿದ ನಂತರ ರೀ ಶೇಂಗಾನ ಸಿಪ್ಪೆನ ತಗೊಂಡ್ರಿ ಒಂದು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ ರೀ. ಸ್ವಲ್ಪ ಅಗಳು ಚಗಳು ಇರುವಂಗೆ ರುಬ್ಕೋತಾ ಇದ್ದೀನಿ ರೀ. ಹಂಗೆ ಅದ್ರ ಜೊತೆನೇ ಸ್ವಲ್ಪ ಖಾರ ಎಳ್ಳನ್ನ ಹುರ್ಕೊಂಡಿದ್ದನ್ನು ಹಾಕ್ಕೊಂಡು ಮಿಕ್ಸರ್ಗೆ ಹಾಕೋತಾ ಇದ್ದೀನಿ ರೀ. ಅದ ಒಲೆ ಮ್ಯಾಲ ಒಂದು ಕಡಾಂಗಿನ ಇಡ್ತಾ ಇದ್ದೀನಿ ರೀ. ಒಗ್ಗರಣೆ ಹಾಕೊಳಕತ್ತೀನಿ ರೀ. 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ರೀ. ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕ್ಕೊಂಡು ಉಳ್ಳಾಗಡ್ಡಿನ ಕಟ್ ಮಾಡಿರುವಂಥ ಉಳ್ಳಾಗಡ್ಡಿನ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳತ್ತೀನಿ ರೀ. ಹಂಗೆ ಟೊಮ್ಯಾಟೋನ ಕಟ್ ಮಾಡಿರುವಂಥ ಟೊಮ್ಯಾಟೋನ ಹಾಕ್ಕೊಂಡು ಬಾಡಿಸ್ತಾ ಇದ್ದೀನಿ ರೀ. ಟೊಮ್ಯಾಟೊ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಒಂದು ಕಡೆ ಹೀರೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದಾರೆ. ಈಗ ಅದನ್ನು ಕಡಾಂಗಿಗೆ ಹಾಕ್ತಾ ಇದ್ದೀನಿ ರೀ. ಸ್ವಲ್ಪ 2ರಿಂದ 3 ನಿಮಿಷ ಎಣ್ಣೆಯಲ್ಲಿ ಹಾಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ. 2ರಿಂದ 3 ನಿಮಿಷ ಫ್ರೈ ಆದ ನಂತರ ನಾನಿಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಸಾಲೆ ಖಾರನ ಹಾಕ್ತಾ ಇದ್ದೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ರೀ. ಸ್ವಲ್ಪ ಅರಿಶಿನ, ಇಲ್ಲಿ ಪುಡಿ ಮಾಡಿ ಇಟ್ಕೊಂಡಿರುವಂಥ ಪುಡಿನ ಹಾಕ್ತಾ ಇದ್ದೀನಿ ರೀ. ಎಲ್ಲ ಹಾಕಿದ ನಂತರ ಮತ್ತೆ ಎಣ್ಣೆ ಒಳಗೆ ಎಲ್ಲ ಫ್ರೈ ಮಾಡ್ಬೇಕು ನೋಡ್ರಿ. ಅದೆಲ್ಲ ಮೆತ್ತಗಾಗಬೇಕು ರೀ, ಅಲ್ಲಿವರೆಗೂ ಹುರಿಬೇಕು ನೋಡ್ರಿ. ಅದಾದ ನಂತರ ಇಲ್ಲಿ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ರೀ. ನೀರು ನೋಡ್ಕೊಂಡು ಹಾಕಿರಿ, ಜಾಸ್ತಿ ನೀರು ಹಾಕಿದ್ರೆ ಭಾಳ ಅಳಸಾಕೈತ್ರಿ. ಸ್ವಲ್ಪ ಗಟ್ಟಿ ಬೇಕತ್ತಂದ್ರೆ ಸ್ವಲ್ಪ ನೀರು ಹಾಕ್ಬೇಕು ನೋಡ್ರಿ. ಅದೆಲ್ಲ ಮೆತ್ತಗಾಗೋವರೆಗೂ ಹಾಗೆ ಒಂದು ಚಮಚ ತೊಗೊಂಡು ಕೈ ಆಡ್ಸ್ಕೊತಾ ಇರ್ಬೇಕು ರೀ. ಇಲ್ಲಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲನ ಹಾಕ್ತಾ ಇದ್ದೀನಿ ರೀ. ನೀವು ಬೆಲ್ಲನ ಬೇಕಾದರೆ ಹಾಕೋಬೋದು ರೀ, ಇಲ್ಲಾಂದ್ರೆ ಬಿಡ್ಬೋದು ರೀ. ಆದ್ರೆ ನಾವಿಲ್ಲಿ ಬೆಲ್ಲನ ಹಾಕ್ತಾ ಇದ್ದೀವಿ ರೀ. ಇಲ್ಲಿ 5 ನಿಮಿಷದವರೆಗೂ ಕುದಿಯೋಕೆ ಬಿಡ್ಬೇಕು ನೋಡ್ರಿ. ಒಂದು ಪ್ಲೇಟ್ನ ತೊಗೊಂಡು ಮುಚ್ಚಬೇಕು ನೋಡ್ರಿ, ಯಾಕಂದ್ರೆ ಜಲ್ದಿ ಕುದೀತದೆ ಅಂಥೇಳಿ ಒಂದು ಪ್ಲೇಟ್ನ ಮುಚ್ಚಬೇಕು ನೋಡ್ರಿ. ಈ ರೀತಿಯಾಗಿ ಪಲ್ಯನ ಮನ್ಯಾಗ ಮಾಡಿದ್ರೆ ಬಿಸಿ ಬಿಸಿ ರೊಟ್ಟಿ ಚಪಾತಿ ಹಂಗೆ ಅನ್ನಕ್ಕೆ ಕಲ್ಸ್ಕೊಂಡು ತಿಂದ್ರೆ ಭಾಳ ರುಚಿಯಾಗಿರ್ತೈತೆ ನೋಡ್ರಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಒಂದು ಸತಿ ನೀವು ಕೂಡ ಈ ಮನೆಯಲ್ಲಿ ಈ ರೀತಿಯಾಗಿ ಪಲ್ಯನ ಮಾಡಿ ನೋಡ್ರಿ, ಹೇಗೆ ಬತ್ತಂತ ಕಮೆಂಟ್ ಮಾಡಿ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನುವ ನಾನು ನುಡಿಯಂತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣತ್ರಿ. ನಮಸ್ಕಾರ ರೀ.